ಬದಲಾಯಿಸಕ್ಕಾಗಲ್ಲ, ಹೋಗ್ರು ನೀವು ಸುಮ್ಮನೆವೆಲ್ಲ. ನಿಮ್ಗೆ ಗೊತ್ತಾಗಲ್ಲ ಅವೆಲ್ಲ. ಇವರೇ ಹೇಳೋದು ಪೊಲೀಸವರು. ಯಾರು ಮುಂದೆ ಬರ್ತಾರೆ? ಮತ್ತೆ ಯಾವನ್ ಕಂಪ್ಲೇಂಟ್ ಕೊಡ್ತಾನೆ ಬೇಕಾದ್ರೆ ಅವನ ಮೇಲೆ ರಿಟರ್ನ್ ಕಂಪ್ಲೇಂಟ್, ದಾಖಲೆ ಪ್ರಕರಣ, ಕೌಂಟರ್ ಕೇಸ್ ಬರ್ತಾರ ಮುಂದೆ? ಪೊಲೀಸವ್ರಿಗೆ ಹೇಳ್ತಾರ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ? ಎಂತ ಅಧ್ವಾನದಲ್ಲಿದೆ ಸರ್. ಮರಳು ಮಾಫಿಯಾ, ಮರಳು ಎತ್ಕೊಂಡು ಹೋಗ್ಬೇಕಾದ್ರೆ ರಾತ್ರಿ ಹೊತ್ತೆಲ್ಲ ನೋಡಿರ್ತಾರೆ. ದಂಡಾಧಿಕಾರಿಗಳು ಬಂದ್ರು ಲಾರಿ ಹತ್ತಿಸ್ಬಿಡ್ತಾರೆ ಅವ್ರ ಮೇಲೆ. ಅಷ್ಟು ಈಸಿ ಇಲ್ಲ ಇಲ್ಲಿ. ಧೈರ್ಯ ಅವ್ರಿಗೆ. ಸೊ ನಮ್ಮ ಸಿಸ್ಟಮ್ ಹಂಗೆ ಐತೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೆ ಆಗ್ತದೆ. ತಹಶೀಲ್ದಾರ್ ಬಂದು ಏನಾರು ಅಡ್ಡ ನಿಂತ್ಕೊಂಡ್ರೆ ಅವ್ರ ದಿಕ್ ತೋರಿಸಲಿಲ್ಲ ಅಂದ್ರೆ ಅವ್ರ ಮೇಲೆ ಹತ್ತಿಸ್ಬಿಡ್ತಾರೆ. ಲಾರಿನೋ ಟ್ರ್ಯಾಕ್ಟರ್ನೋ ಇನ್ನೊಂದು. ಯಾರು ಅವ್ರನ್ನ ಕೇಳೋರು ಯಾರು? ಇನ್ನು ಈ ಭೂ ವಿಜ್ಞಾನಿಗಳು ಈ ಗಣಿ ಮತ್ತೆ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ಏನಕ್ಕೆ? ಗಣಿಗಾರಿಕೆ ಆ ಒಂದು ಪ್ರಾಂತ್ಯದೆಲ್ಲ ರೈತರ ವ್ಯವಸ್ಥೆಗಳು, ಅವ್ರ ಕಷ್ಟದ ಸ್ಥಿತಿಗಳು ಎಲ್ಲ ಅಧ್ಯಯನ ಮಾಡಬೇಕು. ಆ ಥರ ಏನಾದ್ರು ಗಣಿಗಾರಿಕೆಗಳು ಅವಿವು ಆದರೆ ಪರ್ಮಿಷನ್ ಇಲ್ಲದೆ ಇರೋ ಕಡೆ ಅಫೇರ್ಗಳು ಮಾಡಬೇಕು ಅಂತ ಇವ್ರನ್ನ ಅಧಿಕಾರದಲ್ಲಿ ಕೂಡಿಸಿರ್ತಾರೆ. ಒಂದು ಇಲಾಖೆ ಐತೆ, ಗಣಿ ಮತ್ತು ಭೂ ವಿಜ್ಞಾನ. ಈ ಗಣಿ ಮತ್ತು ಭೂ ವಿಜ್ಞಾನ ಇವ್ರದ್ದೇನು ತಮಾಷೆ ಗೊತ್ತಾ? ಏನು ಹೆಸರಿದೆ ಗಣಿ ಮತ್ತು ಭೂ ವಿಜ್ಞಾನ, ಆ ಹೆಸರಿಗೆ ತಕ್ಕಂತೆ ಇವರು ಭೂಗರ್ಭದಲ್ಲಿರ್ತಾರೆ. ಇವರು ಆಫೀಸಲ್ಲಿರಲ್ಲ. ಇವರು ಭೂಗರ್ಭದಲ್ಲಿ. ನಾವೆಲ್ಲ ಎಷ್ಟೋ ಬೇಡ್ಕೊಂಡು ಕರ್ಕೊಂಡು ಹೊರಗಡೆ ಬಂದ ಮೇಲೆ ಬರ್ತಾರೆ, ಮೇಲೆ ಬರ್ತಾರೆ. ಬಂದ್ಬಿಟ್ಟು ಸ್ಕ್ರಿಪ್ಟ್ ಡೈಲಾಗ್ಸ್ ಹೇಳೋದ್ರು. ಸ್ಕ್ರಿಪ್ಟ್ ಬರ್ಸಿರ್ತಾರೆ ಫಸ್ಟ್ ಡಿಪಾರ್ಟ್ಮೆಂಟ್ ವೈಸ್. ನೀವು ಇಷ್ಟೆಲ್ಲ ಹೇಳ್ಬೇಕು, ಜಾಸ್ತಿ ಮಾತಾಡಬಾರ್ದು. ಮಾಧ್ಯಮದವ್ರು ಕೇಳಲಿ, ಬೇರೆ ಜನ ಕೇಳಲಿ, ಜಾಸ್ತಿ ಮಾತಾಡಲೇಬಾರ್ದು. ಇಷ್ಟೇ ಸ್ಕ್ರಿಪ್ಟ್. ಏನು ನಾವು ತನಿಖೆಗೆ ಹಾಕಿದ್ದೀವಿ, ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೀವಿ, ಕ್ರಮ ತಗೊಂತಾರೆ. ಅಷ್ಟೇನು ಹೇಳ್ತಾರೆ, ಪುನಃ ಭೂಗರ್ಭ ಕೊಟ್ಟೋತಾರೆ ಅಷ್ಟೇ. ಅದಕ್ಕೆ ಇವತ್ತು ಯಾಕೆ ಈ ಒಂದು ಆಡಳಿತ ವ್ಯವಸ್ಥೆ ಕೆಟ್ಟೋದ್ರೆ ಏನಾಗ್ತದೆ? ಅಂತಾರಾಜ್ಯ ಕಳ್ಳರು ಎಲ್ಲಿಂದ ಬರ್ತಾರೆ ನೋಡ್ರಿ. ಅವ್ರ ಪರಿಸ್ಥಿತಿಗಳು ಹೆಂಗವೆ. ಕರ್ನಾಟಕಕ್ಕೆ ಬಂದ್ಬಿಡ್ತಾರೆ. ಈಗ ಮೊನ್ನೆ 55 ಲಕ್ಷದ್ದು ಏನೋ ದೊಡ್ಡ ಅಮೌಂಟ್ ಹಿಡಿದು ಬಿಟ್ರೆ ಪರವಾಗಿಲ್ಲ. ಇನ್ನು ಸಣ್ಣ ಪುಟ್ಟ ಹೇಳಕ್ಕಾಗ್ತದ? ದೇವಸ್ಥಾನಗಳನ್ನ ಕಳ್ತನ ಮಾಡ್ತಾರೆ. ಮನೆಗಳು, ಬಂಗಾರದ ಅಂಗಡಿಗಳಾಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಾಗಿರ್ಬೋದು, ಎಲ್ಲ ಕಡೆನೂ ಕಳ್ಳರ ಕಾಟ ಜಾಸ್ತಿ ಆಗೋಗಿದೆ. ಅದೊಂದು ತಲೆನೋವಿಗೆ. ಅಂದ್ರೆ ಕಾನೂನು ವ್ಯವಸ್ಥೆ ಆಗಿದೆ. ಏನ್ ಇವ್ರಿಗೆಲ್ಲ ಧೈರ್ಯ ಅಂದ್ರೆ ಬಿಟ್ಟು ಬಿಡ್ತಾರೆ ಅಂತ. ಇವ್ರಿಗೇನು ಶಿಕ್ಷೆಗಳಿಲ್ಲ. ಇವ್ರಿಗೆ ಸುಮ್ಮನೆ ಇವ್ರದೊಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಕಳ್ಳರು ನಡೀತಕ್ಕಂಥದ್ದೊಂದು ಬೇರೆ ಬೇರೆವೆಲ್ಲ ಹೋಗಿದೆ. ಬೇರೆ ಕೆಲಸಕ್ಕೆ ತಲೆ ಹಾಕಲ್ಲ ಇವರು.